ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್ ಅಂದರೆ ಫೈನಲ್ ಬಿಗ್ ಬಾಸ್. ಸೊ ಇನ್ನು ಮುಂದೆ ಏನು ಬಿಗ್ ಬಾಸ್ ಏನು ಅಂತ ಹೇಳೋದಾದರೆ, ಸೊ ಬಿಗ್ ಬಾಸ್ ಮುಗಿತಾ ಇದೆ, ಮುಗಿಯಿತು. ವಿನ್ನರ್ ಯಾರು ಅಂತಾನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ. ಸೊ ಹೆಂಗಿತ್ತು ಇವತ್ತಿನ ಫೈನಲ್? ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ, ಯಾರು ಈ ಒಂದು ಫೈನಲ್‌ನ ಡಿಸೈಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿ. ಆದರೆ ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಗಿದ್ದು ಏನಂದ್ರೆ, ಮಂಜು ಮತ್ತು ಮೋಕ್ಷಿತ್ ಅವರನ್ನ ಕಂಪೇರ್ ಮಾಡಿದರೆ, ಮಂಜು, ಮೋಕ್ಷಿತ, ಭವ್ಯ ಅವರನ್ನ ಕಂಪೇರ್ ಮಾಡಿದರೆ, ಮೋಕ್ಷಿತ ಅವರು ಅಂದರೆ ನನ್ನ ಪ್ರಕಾರ ಟಾಪ್ 4 ಅಲ್ಲಿ ಹೋಗಿದ್ದು. ಅಂದರೆ ಅವರು ಟಾಪ್ 5 ಅಲ್ಲಿ ಅಥವಾ ಟಾಪ್ 6 ಅಲ್ಲಿ ಹೋಗಬೇಕಿತ್ತು. ಬಟ್ ಎಲ್ಲೋ ಮೋಕ್ಷಿತ್ ಅವರ ಲಕ್ ಚೆನ್ನಾಗಿತ್ತು ಅಂತ. ಸೊ ಯಾರೋ ಒಬ್ರು ನನಗೆ ಕ್ವಶನ್ ಕೇಳಿದ್ರು, ಯಾಕೆ ನೀವು ಮೋಕ್ಷಿತ್ ಅವರನ್ನ ಇಷ್ಟು ಹೇಟ್ ಮಾಡ್ತೀರಾ? ಯಾಕೆ ಯಾವಾಗಲೂ ಮೋಕ್ಷಿತ್ ಅವರನ್ನ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ ಅಂತ. ಸೊ ಮೇಡಮ್, ನಿಮಗೋಸ್ಕರ ಇದು. ನಾನು ಯಾರಿಗೂ ನೆಗೆಟಿವ್ ಅಂತ ಹೇಳಲಿಲ್ಲ, ನೆಗೆಟಿವ್ ಆಗಿ ಮಾತಾಡೋದು ಇಲ್ಲ. ಏನು ಮಾಡಿದ್ದಾರೆ ಅದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇವನ್ ಮೋಕ್ಷಿತ್ ಅವರಿಗೂ ಎಷ್ಟು ಸರಿ ಸುದೀಪ್ ಅವ್ರು ಕೇಳಿದ್ರು, ನೀವು ನೋಡಿದಿರೋ ಗೊತ್ತಿಲ್ಲ, ನೀವು ಬಿಗ್ ಬಾಸ್ ನನ್ನ ಪ್ರಕಾರ ನೀವು ಬಿಗ್ ಬಾಸ್ ಅನ್ನೇ ನೋಡಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ನೀವು ಮೋಕ್ಷಿತ್ ಅವರ ಫ್ಯಾನ್ ಆಗಿರ್ಬೋದು, ಬಟ್ ಬಿಗ್ ಬಾಸ್ ಅನ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ಮೋಕ್ಷಿತ ಅವರು ಉಳಿದವರಿಗೆ ಕಂಪೇರ್ ಮಾಡಿದ್ರೆ ಮೋಕ್ಷಿತ ಅವರದು ಅಲ್ಲಿ ತುಂಬ ಕಮ್ಮಿ ಇತ್ತು. ಆಟ ಆಗಿರಲಿ, ಏನಾಗಿರಲಿ. ಇವನ್ ಮೋಕ್ಷಿತ್ ಅವರೇ ಹೇಳ್ತಾ ಇದ್ರು. ಸೊ ಇನ್ನು ನನಗೆ ಏನು ಹೇಳಬೇಕು ಅಂತ ಈ ಮಾತಲ್ಲಿ ಗೊತ್ತಿಲ್ಲ. ಸೊ ಡಿಸರ್ವಿಂಗ್ ಮಂಜು ಮತ್ತು ಭವ್ಯ ಅವರು ಇದ್ದರು. ಬಟ್ ಏನು ಮಾಡೋದು, ಬಿಗ್ ಬಾಸ್ ಅಲ್ಲಿ ವೋಟಿಂಗ್ ಪ್ರಕಾರ ನಡೀತಾ ಇದೆ. ಸೊ ವೋಟಿಂಗು ನಡೀತಾ ಇದೆ, ಗೊತ್ತಿಲ್ಲ, ನಡೀತಾ ಇದೆ. ಸೊ ಟಾಪ್ 3 ನಮ್ಮ ಹನುಮಂತು, ತ್ರಿವಿಕ್ರಮ್ ಮತ್ತು ರಜತ್ ಅವರಿದ್ದಾರೆ. ಸೊ ನಿಜವಾಗ್ಲೂ ನಾವು ರಜತ್ ಬಗ್ಗೆ ಒಂದು ಹೇಳಲೇಬೇಕು. 50 ದಿನ ಆದಮೇಲೆ ಬಂದಂತಹ ರಜತ್ ಅವರು ಆಲ್ಮೋಸ್ಟ್ ಟಾಪ್ 3 ಬಂದಿದ್ದಾರೆ. ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮು. ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂಥವರು ಟಾಪ್ ಅಂದರೆ ಫಿನಾಲೆಯಲ್ಲಿದ್ದಾರೆ, ಟಾಪ್ 3 ಇದ್ದಾರೆ. ಸೊ ಉಳಿದವರು ಅವರನ್ನು ಕಂಡ್ರೆ ಇವ್ರಿಗೆ ಆಗಿದೆ, ಇವರನ್ನು ಕಂಡ್ರೆ ಅವ್ರಿಗೆ ಆಗಿದೆ ಅಂತ ಹೇಳಿಬಿಟ್ಟು ವೋಟಿಂಗ್ ಮಾಡಿಬಿಟ್ಟು, ಧನರಾಜ್ ಅವರು ಒಂದು ರಜತ್ ಅವರು ಬಂದಾಗ ಒಂದು ಹೇಳ್ತಾ ಇದ್ರು, ದೋಸ್ತ ಇವನನ್ನು ನಾವು ಹೊರಗಡೆ ಹಾಕಬೇಕು, ಇಲ್ಲಾಂದರೆ ಎಲ್ಲೋ ನಮ್ಮನ್ನು ಓಟೆಕ್ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವರು ಧನರಾಜ್ ಅವರು ಹೇಳ್ದಂಗೆ ಆಯಿತು. ರಜತ್ ಅವರು ಆ್ಯಂಡ್ ಅಂದರೆ ನನಗೆ ಇನ್ನೊಂದು ಮಾತು ಹೇಳಬೇಕು ಇಲ್ಲಿ. ರಜತ್ ಅವರು ಹೇಳಿದ ಮಾತು ಉಳಿಸ್ಕೊಂಡ್ರು. ಅಂದರೆ ನಿಮ್ಮನ್ನು ಎಲ್ಲರನ್ನ ಹೊರಗಡೆ ಕಳಿಸಿ ನಾನು ಹೋಗೋದು ಅಂತ ಹೇಳ್ತಾ ಇದ್ರು. ಸೊ ಗೊತ್ತಿಲ್ಲ, ಅದು ಬಾಯಿ ಮಾತಲ್ಲಿ ಹೇಳಿದ್ದು ನಿಜವಾಗ್ಲೂ ಆಯಿತು ಅಂದರೆ ಏನು ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಹೇಳಬೇಕಂದ್ರೆ. ಸೊ ಅವ್ರು ಹೇಳ್ದಂಗೆ ಆಯಿತು. ಸೊ ಇಲ್ಲಿ ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ರಜತ್ ಅವರು. ಸೊ ಹನುಮಂತು ಮತ್ತು ತ್ರಿವಿಕ್ರಮ್ ಅವರು ಅಂತ ಹೇಳ್ಬೋದು, ಒಂದು ನ್ಯೂಟ್ರಲ್ ಗೇರಲ್ಲಿ ಇದ್ರು. ಅಂದರೆ ಒಂದು ಎಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ರು, ಎಲ್ಲಿ ಜಗಳ ಆಡಬೇಕು ಅಲ್ಲೇ ಜಗಳ ಆಡ್ತಾ ಇದ್ರು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ರು. ಸೊ ಒಂದು ಸ್ವೀಟ್ ಪರ್ಸನ್ ಅಂತಲೇ ಹೇಳ್ಬೋದು. ಇನ್ನು ಹನುಮಂತು, ನಾನು ಯಾವಾಗಲೂ ಹೇಳ್ತಾ ಇರೋ ಹಾಗೆ, ಹನುಮಂತು ಮುಗ್ಧ. ಅವರನ್ನು ಮುಗ್ಧ ಅಲ್ಲ ಅಂತ, ನಾವು ಮುಗ್ಧಂತರ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿ ನಾವು ಎಲ್ಲೋ ತಪ್ಪು ಮಾಡಿದ್ವಿ ಅಂತ ಹೇಳ್ತಾನೆ. ಯಾಕಂದರೆ ಆತನಿಗೆ ಆ ಎಕ್ಸೈಟ್ಮೆಂಟ್ ಇಲ್ಲ, ಆತನಿಗೆ ಆ ಹಣದ ಒಂದು ವ್ಯಾಮೋಹ ಇಲ್ಲ. ಯಾಕಂದರೆ ಕಳೆದ ಒಂದು ಎಪಿಸೋಡಲ್ಲಿ ಅವರ ಅಮ್ಮ ಮತ್ತು ಅಪ್ಪ ಬಂದಿದಾಗ ಲೋನ್ ವಿಷಯದಲ್ಲೆಲ್ಲ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಒಂದು ಟಾಕ್ ಬಂದಿತ್ತು. ಆ 20 ಲಕ್ಷ ಒಂದು ಪೆಟ್ಟಿಗೆಯನ್ನು ತೋರಿಸುವಾಗ ಎಲ್ಲೋ ಒಂದು ಕಡೆ ನಾನು ಹನುಮಂತು ಅವರು ತೆಗೊಳ್ಬಹುದೇ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ನಿಜವಾಗ್ಲೂ ಅವರಿಗೆ ಹಣಕ್ಕಿಂತ ಕಪ್, ಆ ಹೆಸರು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಆ ವ್ಯಕ್ತಿ ನಿಜವಾಗ್ಲೂ ಇರೋದೇ ಹಾಗೆ. ಬಟ್ ನಾವು ಅಂದ್ಕೊಂಡಿರೋದು ತಪ್ಪು. ಸೊ ಇನ್ನು ಹೇಳಬೇಕಾದ್ರೆ, ಕಿಚ್ಚ ಸುದೀಪ್ ಅವರ ಅಮ್ಮನ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಯೋಗರಾಜ್ ಭಟ್ ಅವರು. ಆ ಒಂದು ಟ್ರಿಬ್ಯೂಟ್ ಅನ್ನೊಂದು ಮಾಡಿದ್ರು. ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಆ ಒಂದು ಡಿಸೈನ್ ಮಾಡಿರೋದು, ಆ ಒಂದು ಇದು ಮಾಡಿದ್ದಿದೆಯಲ್ಲ, ಒಂದು ವಿಡಿಯೋ ಮಾಡಿರೋದು ಇದೆಯಲ್ಲ, ತುಂಬ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಫೈನಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸನ್ನು ಹೋಸ್ಟ್ ಮಾಡಲ್ಲ ಅಂತ ಅಫಿಷಿಯಲಾಗಿ ಟ್ವೀಟ್ ಎಲ್ಲ ಮಾಡಿದರು. ಸೊ ನನ್ನ ಪ್ರಕಾರ ಅವರನ್ನು ಬಿಟ್ಟರೆ ಬೇರೆ ಯಾರೂ ಆ ಒಂದು ಪ್ಲೇಸಿಗೆ, ಅಂತಹ ಒಂದು ಆದರೆ ಆ ಪ್ಲೇಸಿಗೆ, ಆ ಹೋಸ್ಟಿಗೆ, ಅಂದರೆ ಬಿಗ್ ಬಾಸ್ ಹೋಸ್ಟಿಗೆ ಬೇರೆ ಯಾರೂ ಸೂಟೇಬಲ್ ಇಲ್ಲ ಅಂತ ನನ್ನ ಪ್ರಕಾರ ನನಗೆ ಅನಿಸ್ತಾ ಇದೆ. ಇನ್ನು ಉಳಿದಂತೆ ಹೇಳೋದಾದರೆ, ಮಂಜು ಅವರು ಹೊರಗಡೆ ಬಂದ ಮೇಲೆ ತುಂಬ ಬೇಜಾರಾಗಿದ್ದಾರೆ. ನಿಜವಾಗ್ಲೂ ನನಗೂ ತುಂಬ ಬೇಜಾರಾಯಿತು. ಟಾಪ್ 3 ಇರಬೇಕಿತ್ತು ಮಂಜು ಅವರು. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ವೋಟ್ ಕಮ್ಮಿ ಬಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ನೋಡಬೇಕು
ಇನ್ನೇನೇನು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾಳೆಯಿಂದ ನಾನು ಇನ್ನೊಂದು ಹೊಸ ರೀತಿಯಲ್ಲಿ ವಿಡಿಯೋ ಮಾಡಬೇಕಂತ ಇದ್ದೇನೆ. ಸೊ ಬಿಗ್ ಬಾಸಲ್ಲಿ ಬಂದಂತಹ 20 ಕಂಟೆಸ್ಟೆಂಟ್ಗಳು ಎಲ್ಲಿ ಸೋತರು, ಏನೆಲ್ಲ ಆಯಿತು, ಏನೇನು ಅವ್ರು ತಪ್ಪು ಮಾಡಿದರು, ಎಲ್ಲಿ ಏನಾಯಿತು ಅನ್ನೋ ವಿಷಯದಲ್ಲೇ ಸಣ್ಣ ಸಣ್ಣ ವಿಡಿಯೋ ಮಾಡ್ತಾನೆ. ಸೊ ಈ ವಿಡಿಯೋಗೆ ಲೈಕ್ ಮಾಡ್ದಂಗೆ, ಸಬ್ಸ್ಕ್ರೈಬ್ ಮಾಡ್ದಂಗೆ, ಸಪೋರ್ಟ್ ಕೊಟ್ಟಂಗೆ ನೀವು ಎಲ್ಲ ವಿಡಿಯೋಗೂ ಕೊಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.